ಹಾಯ್ ಎಲ್ರಿಗೂ, ಬನ್ನಿ ಒಂದು ರೌಂಡ್ ಎಲ್ಲರೂ ಮಂತ್ರಾಲಯಕ್ಕೆ ಹೋಗಿ ಬರೋಣ. ಸೊ ತುಂಬ ದಿವಸದಿಂದ ನಾನು ರಾಯರ ದರ್ಶನ ಮಾಡಬೇಕು ಅಂತ ಅಂದ್ಕೊತಿದ್ದೆ. ಸೊ ಈ ಸಲ ಒನ್ ಡೇ ಪ್ಯಾಕೇಜ್ ಬುಕ್ ಮಾಡ್ಕೊಂಡು ಹೋದ್ವಿ. ಮನೆಯಿಂದ ಆಟೋ ಬುಕ್ ಮಾಡ್ಕೊಂಡು ಪಿಕಪ್ ಪಾಯಿಂಟಿಗೆ ಹೋದ್ವಿ. ಸ್ಲೀಪರ್ ಕೋಚ್ ಬಸ್ ಬುಕ್ ಆಗಿತ್ತು. ತುಂಬಾ ಸೇಫ್ ಆ್ಯಂಡ್ ಕಂಫರ್ಟಬಲ್ ಜರ್ನಿ ಅಂತಲೇ ಹೇಳ್ಬೋದು. ಅರ್ಲಿ ಮಾರ್ನಿಂಗ್ ನಮ್ಮನ್ನು ಕರ್ಕೊಂಡೋಗಿ ರೂಮ್ಸ್ ಬಿಟ್ಟರು. ಅಲ್ಲಿ ರೂಮಲ್ಲಿ ಶೇರಿಂಗ್ ಇರ್ತಿತ್ತು, ಬಟ್ ಎಲ್ಲರೂ ಚೆನ್ನಾಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಅಲ್ಲೇ ಮಾಡಿಕೊಂಡು ದೇವಸ್ಥಾನ ಹತ್ರ ಕರ್ಕೊಂಡ್ಬಂದುಬಿಟ್ರು. ರಾಯರ ದರ್ಶನ ಮಾತ್ರ ತುಂಬ ಚೆನ್ನಾಗಿ ಬೇಗನೆ ಆಯಿತು. ಅಲ್ಲೆಲ್ಲ ಫುಲ್ಲು ದೇವಸ್ಥಾನ ಆವರಣಗಳಲ್ಲಿ ಓಡಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಂತ್ರಾಕ್ಷತೆ ಇಸ್ಕೊಂಡು ಆಮೇಲೆ ಪ್ರಸಾದ ತೊಗೊಂಡ್ವಿ. ಊಟ ಮಾಡಿ ಪರಿಮಳ ಪ್ರಸಾದನೂ ತೊಗೊಂಡು ಶಾಪಿಂಗ್ ಮಾಡಿದ್ವಿ. 1 o'clockವರೆಗೂ ಟೈಮ್ ಕೊಟ್ಟಿದ್ರು. ಆರಾಮಾಗಿ ಓಡಾಡ್ಕೊಂಡು ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ ದೇವಸ್ಥಾನ ವಾತಾವರಣದಲ್ಲಿ. ಅದಾದಮೇಲೆ ಆಂಜನೇಯನ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ, ಪಂಚಮುಖಿ ಆಂಜನೇಯನ ದೇವಸ್ಥಾನ, ಮಂಚಾಲಮ್ಮನ ದೇವಸ್ಥಾನ, ಆಮೇಲೆ ಬೃಂದಾವನ, ಅಪರ್ಣಾಚಾರ್ಯರ ಮನೆ, ಎಲ್ಲ ಕಡೆನೂ ಕರ್ಕೊಂಡು ಹೋದರು. ಒನ್ ಗುಡ್ ಥಿಂಗ್ ಈಸ್ ಎಲ್ಲೂ ಅವರು ಹರಿಬರಿ ಮಾಡಲಿಲ್ಲ. ಆರಾಮಾಗಿ ನೋಡ್ಕೊಂಬನ್ನಿ ಅಂತ ಹೇಳಿದರು. ಸೊ ನಾವು ಪೀಸ್ಫುಲ್ಲಾಗಿ ಹೋಗಿ ಪೀಸ್ಫುಲ್ಲಾಗಿ ಬಂದ್ವಿ. ತುಂಬಾ ಒಳ್ಳೆ ಪ್ಯಾಕೇಜ್ ಆಗಿತ್ತು ಇದು. ಮಾರ್ನಿಂಗಿಂದ ನೈಟ್ವರೆಗೂ ಮಂತ್ರಾಲಯದಲ್ಲಿ ತುಂಬ ಒಂದು ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು. ಬೃಂದಾವನದಲ್ಲಂತೂ ಎಷ್ಟು ನೆಮ್ಮದಿ ಸಿಕ್ತಂದರೆ ಇನ್ನೂ ಒಂದು ಪಾಸಿಟಿವ್ ವೈಬ್ಸು. ದೇವ್ರ ದರ್ಶನವೂ ಅಷ್ಟೇ ತುಂಬಾ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ನಮ್ಮನ್ನು ರೂಮ್ ಹತ್ರ ಕರ್ಕೊಂಡ್ಬಂದರು. ಫ್ರೆಶ್ ಅಪ್ ಆಗಿ ತಿರ್ಗಾ ಮತ್ತೆ ಸಂಜೆ ದೇವಸ್ಥಾನ ಹತ್ರ ಕರ್ಕೊಂಡೋದ್ರು. ಯಾಕೆಂದರೆ ರಥೋತ್ಸವ ಇತ್ತು. ಸೊ ಆರಾಮಾಗಿ ಎಲ್ಲ ರಥೋತ್ಸವ ನೋಡ್ಕೊಂಡ್ವಿ. ಎಲ್ಲ ನೋಡಾದಮೇಲೆ ತಿರ್ಗಾ ಮತ್ತೆ ರೂಮ್ ಹತ್ರ ಹೋದ್ವಿ. ಅಲ್ಲಿ ಹೋಗಿ ನಮ್ಮ ಬ್ಯಾಗ್ಗಳನ್ನೆಲ್ಲ ತೊಗೊಂಡು ಸೇಮ್ ಬಸ್ಸಲ್ಲಿ ವಾಪಸ್ ಬಂದ್ವಿ. ಸೊ ಇದಾಗಿತ್ತು ನಮ್ಮದು ಟ್ರಿಪ್ದು ಡೀಟೇಲ್ಸು. ಎಲ್ಲೂ ಬೇಜಾರಾಗಲಿಲ್ಲ, ಎಲ್ಲೂ ಅನ್ಸೇಫ್ ಅನ್ನಿಸ್ಲಿಲ್ಲ. ತುಂಬ ಕಂಫರ್ಟಬಲ್ ಆಗಿತ್ತು. ದರ್ಶನವೂ ಚೆನ್ನಾಗಾಯಿತು. ನಿಮಗೇನಾದರೂ ಈ ಪ್ಯಾಕೇಜ್ ಡೀಟೇಲ್ಸ್ ಬೇಕು ಅಂತಂದರೆ DM ಮಾಡಿ. ಬಾಯ್ ಎವ್ರಿ ಒನ್. ರಾಯರೆಲ್ರಿಗೂ ಒಳ್ಳೇದು ಮಾಡಲಿ.